ಅಯ್ಯ ಏಯ್ ಕೊನೆಗೂ ನನ್ನ ಕೆಲ್ಸ ಸಿಗಾಕೊಂಡಲ್ವ ನೀನು? ಎಷ್ಟು ದೂರ ಹೊರಡ್ತೀಯ? ಇಲ್ಲಪ್ಪ, ನಂದೇನು ತಪ್ಪಿಲ್ಲ ಇದ್ರಲ್ಲಿ. ಏಯ್ ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ತಪ್ಪಿಲ್ಲ ಅಂತ್ಯ? ನೀನೇ ತಲೆ ಸುಳ್ಸೊಂದು ಕಂಪ್ಲೇಂಟ್ ಕೊಟ್ಟಿದ್ದು. ಅಣ್ಣ ಹೌದಣ್ಣ, ಅಣ್ಣ ನಾವು ಪಾಪದವ್ರಣ್ಣ, ನಮ್ಮನ್ನು ಬಿಟ್ಬಿಡಿ. ನಾವೇ ಈಗಲೇ ತುಂಬಾ ಕಷ್ಟದಲ್ಲಿದ್ದೀವಿ ಅಣ್ಣ. ಬೇಕಾದ್ರೆ ನಿಮ್ಮ ಹೆಂಡ್ತಿನ ಕೇಳಿ, ಅವ್ರಿಗೆಲ್ಲ ಸತ್ಯ ಗೊತ್ತಣ್ಣ. ಏಯ್ ಏನೋ ಗೊತ್ತು? ನನ್ನ ಹೆಂಡತಿಗೆ ಏನ್ ಗೊತ್ತು? ನೀನು ಅವಳು ಸೇರಿ ತಾನೇ ಪ್ಲಾನ್ ಮಾಡಿದ್ದು? ಛೇ ಹಾಗೆಲ್ಲ ಹೇಳ್ಬೇಡಿ ಸರ್. ನಿಮ್ಮ ಹೆಂಡತಿ ಹೇಳಿದ್ದಕ್ಕೆ ತಾನೇ ನನ್ನ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದು. ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಗೇನು ಗೊತ್ತಿಲ್ವಾ? ನಿಮ್ಮ ಹೆಂಡತಿ ನಿಮ್ಗೇನು ಹೇಳಿಲ್ವಾಣ್ಣ? ಅದೇನು ಹೇಳ್ಬೇಕು ಅಂತಿದ್ರು ಕರೆಕ್ಟಾಗಿ ಬಿಡಿಸಿ ಹೇಳಿ. ನನ್ನ ಹೆಂಡತಿ ನನಗೇನು ಹೇಳಿಲ್ಲ. ನಿಮ್ಮ ಹೆಂಡತಿ ದೇವ್ರಂತವಳಣ್ಣ. ಈ ವಯ್ಯ ದುಡ್ಡಿನ ಆಸೆಗೋಸ್ಕರ ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ನಾವಿವತ್ತು ತಲೆ ಮರೆಸ್ಕೊಂಡು ಓಡಾಡೋ ಥರ ಮಾಡ್ಬಿಟ್ಟಣ್ಣ. ಈ ಪಾಪಿ ಎಲ್ಲಾದ್ರೂ ಹಾಳಾಗೋಗಲ್ಲ. ಅದೇನಾಗಿದೆ ಅಂತ ಸರಿಯಾಗಿ ಹೇಳಿ ಮೊದಲು. ಅಯ್ಯೋ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಸರ್. ವಿಕ್ರಾಂತ್ ಅವರೇ ದುಡ್ಡು ಕೊಟ್ಟು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿದ್ರು. ಈ ವಿಷಯನ ನಾನು ನಿಮ್ಮ ಹೆಂಡತಿಯವ್ರ ಹತ್ರ ಹೇಳಿದೆ. ನಾನು ಆ ವಿಷಯನ ವಿಕ್ರಾಂತ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಇಲ್ಲಿಗೆಲ್ಲ ಮುಗಿದೋಯ್ತು ಶ್ರದ್ಧಾ, ಮುಗಿದೋಯ್ತು. ಆಮೇಲೆ ನಮ್ಮ ಮನೆಗೂ ಬಂದಿದ್ರಣ್ಣ. ತನ್ನ ಕಷ್ಟ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡು ಕಂಪ್ಲೇಂಟ್ನ ವಾಪಸ್ ತಗೊಳಕ್ ಹೇಳಿದ್ರು. ನನ್ನ ತಾಳಿ ಉಳಿಸ್ಕೊಳ್ಳೋದು ಈಗ ನಿಮ್ಮ ಕೈಯಲ್ಲಿದೆ ಅಮ್ಮ. ಯಪ್ಪನ್ಗ ಬೈದೆ, ಯಾಕೆ ಬೇಕಿತ್ತು ನಮ್ಗಿದೆಲ್ಲ ಅಂತ. ಹೇಗೋ ಮಾಡಿ ಕಂಪ್ಲೇಂಟ್ ವಾಪಸ್ ತಗೊಂಡ್ವಿ ಅಣ್ಣ. ಕಂಪ್ಲೇಂಟ್ ವಾಪಸ್ ತಗೊಂಡ ನಂತರ ನಮ್ಮ ಪಾಡು ನಾಯಿ ಪಾಡಾಗೋಯ್ತಣ್ಣ, ನಾಯಿ ಪಾಡಾಗೋಯ್ತು. ಯಾವುದೋ ಕೊಂಪೆನಲ್ಲಿ ಮನೆ ಮಾಡ್ಕೊಂಡಿದ್ದೀವಿ ಸರ್. ಆ ವಿಕ್ರಾಂತ್ ಕಡೆಯವರು ನಮ್ಮನ್ನೇನೋ ನೋಡಿದ್ರೆ ಕತ್ತರಿಸಾಕ್ಬಿಡ್ತಾರೆ ಸರ್. ಕೈನಲ್ಲಿ ಒಂದು ಪೈಸಾ ಇರಲಿಲ್ಲ ಸರ್. ಆ ಸಮಯದಲ್ಲೂ ಶ್ರದ್ಧಾ ಅವರೇ ನಮ್ಗೆ ಸಹಾಯ ಮಾಡಿದ್ರು. ಶ್ರದ್ಧಾನ ಏನ್ ಮಾಡಿದ್ಲವಳು?